ನೋಡಿ. ಆಹಾ, ಹಾಯ್ ಎಲ್ಲರಿಗೂ. ನೋಡಿ, ಕೈಯಲ್ಲಿ ಮಾವಿನಕಾಯಿ ತೋತಪುರಿ. ಯಾರಿಗಿಷ್ಟ ತೋತಪುರಿ? ಮಾವಿನಕಾಯಿ ಸೀಸನ್ ಅಲ್ಲ, ಹಾಗೆ ಒಳ್ಳೊಳ್ಳೆ ಮಾವಿನಕಾಯಿ ರೆಸಿಪೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಇದ್ದೇನೆ. ನೋಡಿ, ಇವತ್ತು ಸಿಂಪಲ್ ಆಗಿ ಮಾವಿನಕಾಯಿ ಮಸಾಲವನ್ನ ಮಾಡ್ತಾ ಇದ್ದೀನಿ. ಈಗ ಫಸ್ಟಿಗೆ ಇದನ್ನ ಕ್ಲೀನ್ ಮಾಡಿ ಮಸಾಲೆಗೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ರೆಡಿ ಮಾಡುವ. ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಈಗ ಮಾವಿನಕಾಯನ್ನ ಜಜ್ಜುವ. ಕಟ್ ಮಾಡ್ಬೋದು, ಕಟ್ ಮಾಡಿದ್ರೆ ಅಷ್ಟು ನಿಮ್ಗೆ ಟೇಸ್ಟ್ ಬರಲ್ಲ. ಈ ತರ ಜಜ್ಜಿದ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಆಹಾ, ತೋತಪುರಿ ಅಂತೂ ನನ್ನ ಫೇವ್ರೇಟ್. ಒಳ್ಳೇದಾಗ್ತದೆ ತೋತಪುರಿ. ಇದು ಬೇಡ, ಬೀಜ ತೆಗೆದು ಬಿಡುವ. ಇದನ್ನ ಇನ್ನೂ ಕೂಡ ಕ್ರಶ್ ಮಾಡುವ, ಆಯ್ತಾ? ನೋಡಿ, ಒಳ್ಳೆ ರೀತಿಯಲ್ಲಿ ಪುಡಿ ಮಾಡಿದ್ದೀನಿ. ರಫ್ ಆಗಿ ಈ ತರ ಪುಡಿ ಮಾಡಿದ್ರೆ ಆಯ್ತು. ಈಗ ಇದಕ್ಕೆ ಖಾರಕ್ಕೆ ಮೆಣಸು ಹಾಕ್ತಾ ಇದ್ದೀನಿ, ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಬೋದು. ನಾನೀಗ ಸದ್ಯಕ್ಕೆ 3 ಹಾಕ್ತಾ ಇದ್ದೀನಿ. ಬೇಕಿದ್ರೆ ಮತ್ತೆ ಹಾಕ್ಬೋದು ಜಾಸ್ತಿ, ಖಾರ ನೋಡ್ಕೊಂಡು. ಸ್ವಲ್ಪ ಕಲ್ಲುಪ್ಪು ಹಾಕುವ. ಓಕೆ, ನೋಡಿ, ಒಳ್ಳೆ ರೀತಿಯಲ್ಲಿ ಜಜ್ಜಿದ್ದೀನಿ. ತೆಗೆದು ಬಿಡುವ. ಒಳ್ಳೆ ಘಮ ಬರ್ತಾ ಉಂಟು. ಇದನ್ನ ಹೀಗೆ ತಿನ್ನುವಂತ ಆಗ್ತದೆ. ಆದ್ರೆ ಕೂಡ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಮತ್ತೆ ಇದನ್ನ ತಿನ್ನುವಾಗ ಇನ್ನೂ ಕೂಡ ಒಳ್ಳೇದಾಗ್ತದೆ. ಹೀಗೇನೆ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್. ತೋತಪುರಿ ಅಲ್ಲ, ಅಷ್ಟು ಹುಳಿ ಕೂಡ ಇರಲ್ಲ, ಒಳ್ಳೇದಾಗ್ತದೆ. ಮತ್ತೆ ಇದನ್ನ ನೀವು ಕಟ್ ಮಾಡಿ ಹಾಕಿದಷ್ಟು ಟೇಸ್ಟ್ ಬರಲ್ಲ ನಿಮಗೆ. ಕಲ್ಲಲ್ಲಿ ಸ್ವಲ್ಪ ಜಜ್ಜಬೇಕು, ಆವಾಗ ಅಥೆಂಟಿಕ್ ಟೇಸ್ಟ್ ಬರುತ್ತೆ ನಿಮಗೆ. ಓಕೆ, ಈಗ ಇದಕ್ಕೆ ಒಗ್ಗರಣೆ ಕೊಡುವ. ಸ್ವಲ್ಪ ಎಳ್ಳೆಣ್ಣೆ, ಜಿಂಜರ್ಲಿ ಆಯಿಲ್ ಅಂತ ಹೇಳ್ತಾರೆ ನೋಡಿ, ಅದು. ಸಾಸಿವೆ ಉಡಿತಾ ಉಂಟು. ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಈಗ ಮಾವಿನಕಾಯಿ ಹಾಕುವ. ಓಕೆ, ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಬಹುದು. ನಾನು ಹಾಕ್ತಾ ಇಲ್ಲ, ನನಗೆ ತುಂಬ ಸ್ಪೈಸಿ ಇಷ್ಟ ಇಲ್ಲ. ಇಷ್ಟೇ ನನಗೆ ಸಾಕಾಗುತ್ತೆ ಸ್ಪೈಸಿ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಬೇಕಿದ್ರೆ ನೀವು ಅಚ್ಕಾರದ ಪುಡಿಯನ್ನ ಹಾಕ್ಬೋದು. ಓಕೆ, ಇದು ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡುವ. ನೋಡಿ, ಮಾವಿನಕಾಯಿ ಮಸಾಲ ರೆಡಿ ಆಗಿದೆ. ಟೇಸ್ಟ್ ಮಾಡುವ. ಬಾಯಲ್ಲಿ ನೀರು ಬರ್ತಾ ಉಂಟು. ಇದನ್ನ ಬಿಸಿ ಬಿಸಿ ತಿಂತಾ ಇದ್ರೆ ಮಜಾನೇ ಬೇರೆ. ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಮಾವಿನಕಾಯಿ ಇದ್ರೆ, ಅದು ಕೂಡ ತೋತಪುರಿ ಸಿಕ್ಕಿದ್ರೆ, ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ಆಯ್ತಾ? ಎಲ್ಲರೂ ಇಷ್ಟಪಡ್ತಾರೆ. ಹೀಗೇನೆ ತಿನ್ಬೋದು, ಅಥವಾ ಗಂಜಿ ಜೊತೆ ಕೂಡ ಇದನ್ನು ತಿನ್ಬೋದು. ನನಗಂತೂ ಹೀಗೇನೆ ತಿನ್ಲಿಕ್ಕೆ ಮನಸ್ಸಾಗ್ತದೆ. ಉಪ್ಪಿನಕಾಯಿಯೇ ಬೇಡ, ಹೀಗೇನೆ ಮಾಡಿ ತಿನ್ನುವಂತ ಆಗ್ತದೆ. ದಿಢೀರಾಗಿ ಉಪ್ಪಿನಕಾಯಿ ಎಲ್ಲ ಇಲ್ಲದಾಗ ಈ ತರ ಕೂಡ ಮಾಡ್ಬೋದಲ್ವಾ? ಒಳ್ಳೆ ಒಂದು ರೆಸಿಪಿ. ಅದೇ ಜಜ್ಜಿಕೊಂಡು ಮಾಡಿ, ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಈ ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.